ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ತೇಜಸ್ MK2, ಸ್ಕಾಲ್ಪ್ EG ಮತ್ತು ಕ್ರಿಸ್ಟಲ್ ಮೇಜ್ ಮಿಸೈಲ್ಸ್. ಸ್ನೇಹಿತರೆ, ಭಾರತದ ಮುಂದಿನ ತಲೆಮಾರಿನ ಫೈಟರ್ ಜೆಟ್ ಬಗ್ಗೆ ಇವತ್ತು ನಾವು ಮಾತನಾಡ್ತಿದ್ದೇವೆ. ಅದೇ ತೇಜಸ್ MK2 ಮತ್ತು ಈ ಬಾರಿ ಸುದ್ದಿ ತುಂಬ ಮಹತ್ವದ್ದಾಗಿದೆ. ಯಾಕೆಂದರೆ ಈ ಯುದ್ಧ ವಿಮಾನಕ್ಕೆ ಈಗಾಗಲೇ ಕೆಲವು ಅತ್ಯಂತ ಶಕ್ತಿಶಾಲಿ ಲಾಂಗ್ ರೇಂಜ್ ಮಿಸೈಲ್ಸ್ಗಳನ್ನು ಹಾಕಲು ತಯಾರಿ ನಡೆಯುತ್ತಿದೆ ಅಂತ ಗೊತ್ತಾಗುತ್ತಿದೆ. ಮೊದಲು ಒಂದು ಮುಖ್ಯ ವಿಷಯವನ್ನು ಹೇಳ್ತೀನಿ. ಮೂಲಗಳ ವರದಿಗಳ ಪ್ರಕಾರ ತೇಜಸ್ MK2 ಯುದ್ಧ ವಿಮಾನವನ್ನು ಡಿಸೈನ್ ಮಾಡುವಾಗಲೇ, ಅಂದರೆ ಏರ್ ಫ್ರೇಮ್ ಹಂತದಲ್ಲೇ ಅದಕ್ಕೆ ಸ್ಕಾಲ್ಪ್ EG ಕ್ರೂಸ್ ಮಿಸೈಲ್ ಮತ್ತು ಕ್ರಿಸ್ಟಲ್ ಮೇಜ್ ಪ್ರಿಸಿಷನ್ ಸ್ಟ್ರೈಕ್ ವೆಪನ್ಗಳನ್ನು ಇಂಟಿಗ್ರೇಟ್ ಮಾಡಲು ಪ್ರೀ ಕಾನ್ಫಿಗರ್ ಮಾಡಲಾಗುತ್ತಿದೆ. ಇವೆರಡು ಮಿಸೈಲ್ಸ್ಗಳು ಈಗ ಹೊಸದಲ್ಲ. ಇವು ಈಗಾಗಲೇ ಭಾರತೀಯ ವಾಯುಪಡೆಯ ರಫೇಲ್ ಮತ್ತು ಮಿರಾಜ್ 2000 ಯುದ್ಧ ವಿಮಾನಗಳಲ್ಲಿ ಬಳಸಲಾಗ್ತಿವೆ. ಹಾಗಾಗಿ ಈ ಕೇಪಬಿಲಿಟಿ ಸಾಮರ್ಥ್ಯವನ್ನು ತೇಜಸ್ MK2ಗೂ ತರೋದು ಇದು ಭಾರತೀಯ ವಾಯುಪಡೆಯ ಡೀಪ್ ಸ್ಟ್ರೈಕ್ ಪವರನ್ನು ಇನ್ನಷ್ಟು ಬಲಿಷ್ಠ ಮಾಡುತ್ತದೆ. ಈಗ ತೇಜಸ್ MK2 ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡೋಣ. ಇದನ್ನು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಡಿಸೈನ್ ಮಾಡಿದ್ದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ HAL ಪ್ರೊಡಕ್ಷನ್ಗಳನ್ನು ಲೀಡ್ ಮಾಡ್ತಾ ಇದೆ. ಇದು ತೇಜಸ್ MK1ಗಿಂತ ತುಂಬ ದೊಡ್ಡದು. ಬಿಗ್ಗರ್ ಏರ್ ಫ್ರೇಮ್, ಹೆವಿಯರ್ ಪೇಲೋಡ್, ಬೆಟರ್ ಏವಿಯಾನಿಕ್ಸ್, ಎಲ್ಲದರಲ್ಲೂ ಅಪ್ಗ್ರೇಡ್. ಇಂಜಿನ್ನ ವಿಷಯಕ್ಕೆ ಬಂದರೆ ಅಮೆರಿಕಾದ GE F414, GE INS-6 ಟರ್ಬೋಫ್ಯಾನ್ ಇಂಜಿನ್ಗಳನ್ನು ಹಾಕಲಾಗಿದೆ. ಇದು ಹೆಚ್ಚು ಥ್ರಸ್ಟನ್ನು ಕೊಡುತ್ತದೆ. ಹಾಗಾಗಿ ಭಾರೀ ವೆಪನ್ಸ್ಗಳನ್ನು ಹೊತ್ಕೊಂಡು ದೂರ ಹೋಗಬಹುದು. ಸರಳವಾಗಿ ಹೇಳಬೇಕೆಂದರೆ ಈ ಯುದ್ಧ ವಿಮಾನ ತನ್ನ ಕ್ಲಾಸ್ನಲ್ಲೇ ಒಂದು ಹೆವಿ ಹಿಟ್ಟರ್ ಆಗಿರಲಿದೆ. ಈಗ ಇನ್ನು ಮುಖ್ಯವಾದ ವಿಷಯಕ್ಕೆ ಬರೋಣ, ಅಂದರೆ ವೆಪನ್ಸ್ ಇಂಟಿಗ್ರೇಷನ್. ತೇಜಸ್ MK2 ಯುದ್ಧ ವಿಮಾನಗಳಲ್ಲಿ ವೆಪನ್ ಇಂಟಿಗ್ರೇಷನ್ ಅನ್ನು 2 ಫೇಸ್ಗಳಲ್ಲಿ ಮಾಡಲು ಪ್ಲ್ಯಾನ್ ಮಾಡಲಾಗಿದೆ. ಫೇಸ್ 1ನಲ್ಲಿ ಏರ್ಕ್ರಾಫ್ಟ್ ಫುಲ್ ರೇಟ್ ಪ್ರೊಡಕ್ಷನ್ಗೆ ಹೋಗುವ ಮೊದಲೇ ಈ ಕೆಳಗಿನ ವೆಪನ್ಸ್ಗಳನ್ನು ಕ್ಲಿಯರೆನ್ಸ್ ಪಡೆಯಲು ಪ್ಲ್ಯಾನ್ ಇದೆ. ಏರ್ ಟು ಏರ್ ಬದಿಯಲ್ಲಿ ನಮ್ಮದೇ ಸ್ವದೇಶಿ ಅಸ್ತ್ರ MK1 ಮತ್ತು ಎಕ್ಸ್ಟೆಂಡೆಡ್ ರೇಂಜ್ ಇರೋ ಅಸ್ತ್ರ MK2 ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ಸ್ಗಳು ಮೊದಲು ಇಂಟಿಗ್ರೇಟ್ ಆಗ್ತವೆ. ಮುಂದೆ ಅಸ್ತ್ರ MK3 ಕೂಡ ಸೇರಿಕೊಳ್ಳಲಿದೆ. ಕ್ಲೋಸ್ ಕಂಬ್ಯಾಟ್ಗಾಗಿ ಆಸರಾಮ್ ASRAAM ಇನ್ಫ್ರಾರೆಡ್ ಗೈಡೆಡ್ ಮಿಸೈಲ್ಸ್ಗಳು ಇರುತ್ತವೆ. ಇದನ್ನು ಈಗಾಗಲೇ ತೇಜಸ್ MK1Aನಲ್ಲೂ ಯೂಸ್ ಮಾಡ್ತಾ ಇದ್ದಾರೆ. ಏರ್ ಟು ಸರ್ಫೇಸ್ ಬದಿಯಲ್ಲಿ ಸ್ಕಾಲ್ಪ್ EG ಲಾಂಗ್ ರೇಂಜ್ ಕ್ರೂಸ್ ಮಿಸೈಲ್ ಹಾಗೂ ಕ್ರಿಸ್ಟಲ್ ಮೇಜ್ ಪ್ರಿಸಿಷನ್ ವೆಪನ್ ಮತ್ತು ಹೈ ಸ್ಪೀಡ್ ರ್ಯಾಂಪೇಜ್ ಏರ್ ಲಾಂಚ್ಡ್ ಸ್ಟ್ರೈಕ್ ಮಿಸೈಲ್ಸ್ಗಳು ಇವು ಫೇಸ್ 1ರಲ್ಲೇ ಇಂಟಿಗ್ರೇಟ್ ಆಗ್ತವೆ ಅಂತ ತಿಳಿದು ಬಂದಿದೆ. ಫೇಸ್ 2ನಲ್ಲಿ ನೆಕ್ಸ್ಟ್ ಜನರೇಷನ್ ಅಂದರೆ ಮುಂದಿನ ತಲೆಮಾರಿನ ಮತ್ತು ಹೆವಿಯರ್ ಸಿಸ್ಟಮ್ಗಳು ಇರ್ತವೆ. ಮೊದಲನೆಯದಾಗಿ ಬ್ರಹ್ಮೋಸ್ NG. ಇದು ಸೂಪರ್ಸಾನಿಕ್ ಬ್ರಹ್ಮೋಸ್ ಮಿಸೈಲ್ನ ಲೈಟರ್ ಮತ್ತು ಕಾಂಪ್ಯಾಕ್ಟ್ ವರ್ಷನ್. ಫೈಟರ್ ಜೆಟ್ಸ್ಗಳಿಗಾಗಿ ಸ್ಪೆಸಿಫಿಕಲಿ ಡಿಸೈನ್ ಮಾಡಲಾದ ಈ ಮಿಸೈಲ್ ತೇಜಸ್ MK2ನಲ್ಲಿ ಹೋಗಲಿದೆ ಅನ್ನೋದು ದೊಡ್ಡ ವಿಷಯ. ಎರಡನೆಯದಾಗಿ ರುದ್ರಮ್ ಆ್ಯಂಟಿ ರೇಡಿಯೇಷನ್ ಮಿಸೈಲ್ಸ್. ಇವು ಎನಿಮಿ ರೆಡಾರ್ ಸಿಸ್ಟಮ್ಸ್ ಮತ್ತು ಏರ್ ಡಿಫೆನ್ಸ್ ನೆಟ್ವರ್ಕ್ಸ್ಗಳನ್ನು ಕೂಡ ಸಪ್ರೆಸ್ ಮಾಡಿ ನಾಶ ಮಾಡಲು ಡಿಸೈನ್ ಮಾಡಿದ ಸ್ವದೇಶಿ ಮಿಸೈಲ್ಗಳಾಗಿವೆ. ಮೂರನೆಯದಾಗಿ ಸುದರ್ಶನ್ ಲೇಸರ್ ಗೈಡೆಡ್ ಬಾಂಬ್. ಇದು ಲೇಸರ್ ಡೆಸಿಗ್ನೇಷನ್ಗಳನ್ನು ಉಪಯೋಗಿಸಿ ಅಕ್ಯುರೇಟ್ ಪ್ರಿಸಿಷನ್ ಸ್ಟ್ರೈಕ್ಸ್ ಮಾಡಲು ಡೆವಲಪ್ ಮಾಡಲಾದ ಸ್ವದೇಶಿ ಮ್ಯುನಿಷನ್ ಆಗಿದೆ. ಸ್ನೇಹಿತರೆ, ಇದರ ಒಟ್ಟಾರೆ ಪಿಕ್ಚರ್ ನೋಡಿ.
ತೇಜಸ್ MK2 ವೆಸ್ಟರ್ನ್ ಆರ್ಗಿನ್ ವೆಪನ್, ಇಸ್ರೇಲಿ ವೆಪನ್ಸ್ ಮತ್ತು ಸ್ವದೇಶಿ ವೆಪನ್ಗಳು ಮೂರನ್ನೂ ಒಟ್ಟಿಗೆ ಕ್ಯಾರಿ ಮಾಡಬಲ್ಲ ವಿಮಾನ ಆಗಲಿದೆ. ಇದರ ಅರ್ಥ ಏನೆಂದರೆ ಇದು ಏರ್ ಸುಪೀರಿಯಾರಿಟಿ, ಡೀಪ್ ಸ್ಟ್ರೈಕ್, ಸೀಡ್ ಆಪರೇಷನ್ಸ್ ಮತ್ತು ಪ್ರಿಸಿಷನ್ ಗ್ರೌಂಡ್ ಅಟ್ಯಾಕ್ಸ್ಗಳು ಎಲ್ಲವನ್ನು ಒಂದೇ ಪ್ಲ್ಯಾಟ್ಫಾರ್ಮ್ನಿಂದ ಮಾಡಬಹುದು. ಇದು ಕೇವಲ ಒಂದು ಫೈಟರ್ ಜೆಟ್ ಅಲ್ಲ, ಇದು ಭಾರತದ ಆತ್ಮನಿರ್ಭರ ಭಾರತದ ವಿಷನ್ ಆಗಿದೆ ಮತ್ತು ಭಾರತೀಯ ವಾಯುಪಡೆಯ ಡೀಪ್ ಸ್ಟ್ರೈಕ್ ಆಂಬಿಷನ್ಸ್ ಎರಡನ್ನೂ ಒಂದೇ ಏರ್ ಫ್ರೇಮ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.